ಪಕ್ಷಿಗಳ ಯುಗಾದಿ ಹಬ್ಬ. ಯುಗಾದಿ ಹಬ್ಬ ಬರ್ತಾ ಇದೆ ಅಂತ ಪಕ್ಷಿಗಳು ಎಲ್ರೂ ಕೂಡ ತುಂಬಾ ಸಂತೋಷವಾಗಿದ್ರು. ಮಕ್ಕಳಿಗೆ ಶಾಲೆಗೆ ರಜೆ ಕೊಟ್ಟಿದ್ರು. ಅದು ಅಲ್ಲದೆ ಹೊಸ ಬಟ್ಟೆ ತೆಗೆದುಕೊಡ್ತಾರೆ, ಅದನ್ನ ಹಾಕೊಳ್ಬೋದು, ಸಂತೋಷವಾಗಿ ಆಟಾಡ್ಕೊಳ್ಬೋದು ಅಂತ ಅಂದ್ಕೊಳ್ತಿದ್ರು. ದೊಡ್ಡವರು ಎಲ್ರೂ ಕೂಡ ಯುಗಾದಿ ಹಬ್ಬಕ್ಕೋಸ್ಕರ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡೋದ್ರಲ್ಲಿ ಉತ್ಸಾಹದಿಂದ ಇದ್ರು. ಅಯ್ಯೋ, ಯುಗಾದಿ ಹಬ್ಬ ಅಷ್ಟರಲ್ಲಿ ಬಂದೋಯ್ತು. ನಾಳೆ ತುಂಬಾನೇ ಕೆಲ್ಸ ಇದೆ. ಹೌದು ಚಿಚ್ಚು, ಯುಗಾದಿ ಹಬ್ಬಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನ ತಗೊಂಡಿಟ್ಕೋಬೇಕು. ಹೌದು, ನಾಳೆ ಒಂದೇ ದಿನ ಇರೋದು, ಅಷ್ಟರಲ್ಲಿ ಎಲ್ಲಾನು ತಗೋಬೇಕು. ಹೌದೌದು, ಹೀಗೇನೆ ಮಾತಾಡ್ಕೊಂಡಿದ್ರೆ ಎಲ್ಲ ಕೆಲ್ಸ ಮಾಡ್ಬೋದು. ಹೌದು ತುನಿ, ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ಎಲ್ಲ ಕೆಲ್ಸ ಮುಗಿಸ್ಬೇಕು. ಟೋಟು, ಹೀಗೆ ಮಾತಾಡ್ತಾ ಇದ್ರೆ ಕೆಲ್ಸ ಮುಗ್ಸಕ್ ಆಗಲ್ಲ. ಹಾಗೆ ಎಲ್ರೂ ಅವ್ರವ್ರ ಮನೆಗೆ ಹೋದ್ರು. ಬುಜ್ಜಿ ಗುಬ್ಬಚ್ಚಿಗೆ ಯುಗಾದಿ ಹಬ್ಬ ಬರ್ತಾ ಇದೆ ಅನ್ನುವ ಸಂತೋಷ ಇತ್ತು. ಆದ್ರಿಂದ ಅವಳು ತಾಯಿ ಜೊತೆ ಅದೇ ವಿಷಯದ ಬಗ್ಗೆ ಮಾತಾಡ್ತಿದ್ಲು. ಅಮ್ಮ, ಯುಗಾದಿ ಹಬ್ಬ ಬರ್ತಾ ಇದೆ ಅಂತ ಸಂಭ್ರಮ ಜಾಸ್ತಿ ಇರುತ್ತಾ ಅಮ್ಮ? ಹೌದು ಬುಜ್ಜಿ, ಇರುತ್ತೆ. ನೀನು ತುಂಬಾ ಸಂತೋಷವಾಗಿರುವ ರೀತಿ ಕಾಣಿಸ್ತಿದೆ. ನನಗೆ ಮಾತ್ರನಾ? ನಿಮ್ ಯಾರಿಗೂ ಇಲ್ವಾ? ಇದೇ ಬುಜ್ಜಿ, ಅದು ನಮಗೆ ಮಾತ್ರ ಹಬ್ಬ ಅಲ್ವಾ? ಸರಿ ಸರಿ, ಮಲಗಿ ನಿದ್ರೆ ಮಾಡು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಸರಿ ಅಮ್ಮ, ನಾನು ಮಲಗಿ ನಿದ್ರೆ ಮಾಡ್ತೀನಿ, ಬೆಳಿಗ್ಗೆ ಬೇಗ ಎಬ್ಸಿ. ಹಾಗೆ ಮಾತಾಡ್ಕೊಂಡು ಅವರಿಬ್ರು ಮಲಗಿದ್ರು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಿಗ್ಗೆ ಎಲ್ರೂ ಎದ್ರು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲ್ಸಗಳನ್ನ ಮಾಡಕ್ಕೆ ಶುರು ಮಾಡಿದ್ರು. ಮನೇನ ಕ್ಲೀನ್ ಮಾಡೋದು, ಮನೇನ ಒರ್ಸೋದು, ಈ ಕೆಲ್ಸ ಎಲ್ಲ ನಡೀತಾ ಇತ್ತು. ಮಕ್ಳೆಲ್ರೂ ಕೂಡ ತಾಯಿಯಂದಿರಿಗೆ ಸಹಾಯ ಮಾಡ್ತಿದ್ರು. ಚಿನ್ನು ಯಾವಾಗ್ಲೂ ಯಾವುದೇ ಕೆಲ್ಸನೂ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅವನು ಕೂಡ ಆ ದಿನ ಅವನ ತಾಯಿಗೆ ಸಹಾಯ ಮಾಡೋದನ್ನ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ಏನೋ ಚಿನ್ನು, ನೀನು ನಿಮ್ ತಾಯಿಗೆ ಸಹಾಯ ಮಾಡ್ತಾ ಇದ್ದೀಯಾ? ಆಂಟಿ, ಮಾಡೋದಿದ್ರೆ ಅಮ್ಮ ಹೊಡಿತಾರೆ, ಅದಕ್ಕೆ ಮಾಡ್ತಿದ್ದೀನಿ. ಸರಿ ಸರಿ, ಮಾಡು ಮಾಡು, ಮಾಡೋದ್ ಕೂಡ ಒಳ್ಳೆ ತಾನೇ, ಮಾಡು ಮಾಡು. ಮತ್ತೆ ಇನ್ನೆಂತು ನಿನ್ ಬುಜ್ಜಿ ನಿನ್ಗೆ ಎಷ್ಟೊಂದ್ ಕೆಲ್ಸ ಮಾಡ್ಕೊಡ್ತಾಳೆ, ಆದ್ರೆ ಇವನ್ ಹಾಗೇನಾ ಮಾಡೋದಿಲ್ಲ. ಹೌದಾ ಆಂಟಿ, ಮಾಡ್ಸಿ ಮಾಡ್ಸಿ. ಹಾಗೆ ಎಲ್ರೂ ಸಂತೋಷವಾಗಿ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಆಮೇಲೆ ಹೋಗಿ ಮನೆ ಕೆಲ್ಸ ಎಲ್ಲಾನು ಮಾಡ್ತಾ ಇದ್ರು. ಮನೆ ಕೆಲ್ಸ ಎಲ್ಲ ಮಾಡಿ ಮುಗಿದ್ಮೇಲೆ ಮಕ್ಳೆಲ್ರೂ ಹೊರಗಡೆ ಹೋಗಿ ಸಂತೋಷವಾಗಿ ಆಟಾಡ್ಕೊಳ್ತಾ ಇದ್ರು. ದೊಡ್ಡವರು ಎಲ್ರೂ ಮಾತಾಡ್ತಾ ಇದ್ರು. ನಾಳೆ ಮನೆಗೆ ತೋರಣ ಕಟ್ಟಕ್ಕೆ ಮಾವಿನ ಎಲೆ ಬೇಕು. ಹೌದು ಹೌದು, ನಮ್ಮ ತೋಟದಲ್ಲಿದೆ, ಎಲ್ಲರೂ ಬಂದು ಕುಯ್ಕೊಳ್ಳಿ. ಸರಿ ಬನ್ನಿ, ಹಾಗಾದ್ರೆ ನಾವೆಲ್ಲರೂ ಸಂತೋಷವಾಗಿ ಹೋಗಿ ತುಂಬಾ ದಿನಗಳಾಯಿತು. ಹೌದು ಹೌದು, ಹೇಗೋ ನಾವು ಹೋಗ್ತಾ ಇದ್ದೀವಲ್ವಾ, ಅಲ್ಲೇ ಮಾವಿನಕಾಯಿ ತೆಂಗಿನಕಾಯಿ ಎಲ್ಲವನ್ನು ಕುಯ್ಕೊಂಬರೋಣ. ಹೌದೌದು, ಸರಿ ಬನ್ನಿ ಎಲ್ರೂ ಹೋಗೋಣ. ಹಾಗೆ ಎಲ್ರೂ ಮಾವಿನ ತೋಟಕ್ಕೆ ಹೋದ್ರು. ತಾಯಂದ್ರು ಹೋಗೋದನ್ನ ನೋಡಿ ಮಕ್ಕಳು ಕೂಡ ಹಿಂದೆನೆ ಹೋದ್ರು. ಸ್ವಲ್ಪ ಸಮಯದಲ್ಲಿ ಮಾವಿನ ತೋಟಕ್ಕೆ ಹೋಗಿ ಮನೆಗೆ ಮಾವಿನ ತೋರಣ ಕಟ್ಟೋದಕ್ಕೆ ಬೇಕಾಗಿರುವ ಎಳೆಗಳನ್ನ ಅವರು ಕೊಯ್ಕೊಳ್ತಾ ಇದ್ರು. ಮಾವಿನಕಾಯಿನ ಕೂಡ ಕುಯ್ಕೊಳ್ಳಿ, ನಾಳೆ ಯುಗಾದಿ ಪಚ್ಚಡಿಗೆ ಬೇಕಲ್ವಾ? ನೀನು ಅಷ್ಟೇ ಹೇಳಿದ್ರೆ ಸಾಕು, ನಾವು ಕುಯ್ಕೋತೀವಿ. ಸರಿ, ಇನ್ನು ಒಂದು ಮಾವಿನಕಾಯಿ ಕುಯ್ದ್ರೆ ಸಾಕು. ಹೌದು ಹೌದು, ಬೇಗ ಕುಯ್ಕೊಳ್ಳಿ, ಇನ್ನು ಬೇವಿನ ಹೂವೆಲ್ಲ ಬೇಕಲ್ವಾ? ಹಾಗಂತ ಅನ್ಕೊಂಡು ಎಲ್ರೂ ಬೇಕಾಗಿರೋ ಮಾವಿನಕಾಯಿಗಳನ್ನ ಕೊಯ್ಕೊಂಡ್ರು. ಆಮೇಲೆ ತೆಂಗಿನಕಾಯಿಗಳನ್ನ ಕೊಯ್ಯೋದಕ್ಕೋಸ್ಕರ ಯಾರು ಹೋಗೋದು ಅಂತ ಮಾತಾಡ್ಕೊಳ್ತಿದ್ರು. ಯಾರಾದ್ರೂ ತೆಂಗಿನ ಮರವನ್ನು ಹತ್ಬೇಕು, ಆದ್ರೆ ನನ್ನಿಂದ ಆಗಲ್ಲ. ನಿನ್ಗೆ ತೆಂಗಿನಕಾಯಿ ಮಾತ್ರ ಬೇಕು, ತೆಂಗಿನ ಮರದಲ್ಲಿ ಹತ್ತಕ್ಕಾಗಲ್ವಾ? ನಿನಗ್ ಮಾತ್ರ ತೆಂಗಿನಕಾಯಿ ಬೇಡ್ವಾ? ಸರಿ ಸರಿ, ನಿಮ್ಮೆಲ್ಲರಿಗೂ ತೆಂಗಿನಕಾಯಿ ಬೇಕಾ? ನಾನ್ ಮರದ ಮೇಲೆ ಹತ್ತಿ ಕುಯ್ದು ಕೊಡ್ತೀನಿ. ಏನು ನೋಡ್ಲಿಕ್ಕೆ ಚೋಟ ರೀತಿ ಇದ್ದೀಯಾ? ನೀನ್ ಮರದ ಮೇಲೆ ಹತ್ತತೀಯಾ? ಧೈರ್ಯ ಜಾಸ್ತಿ ಕಾಣೋ ಚಿಚ್ಚು, ನಿನಗೆ ಧೈರ್ಯ ಜಾಸ್ತಿ, ಅದರಿಂದ ನೀನೇ ಮರದ ಮೇಲೆ ಹತ್ತು. ಹೌದೌದು, ಅವಳಿಗೇನೆ ಧೈರ್ಯ ಜಾಸ್ತಿ. ಏನೇ ನನ್ನ ಹತ್ತಿ ಕುಯ್ಯಕ್ ಹೇಳ್ತೀಯಾ? ಸರಿ ಸರಿ, ನಾನೇ ಹತ್ತೀನಿ. ಇವುಗಳಿಗೆ ನಾನ್ ಹತ್ತದಿದ್ರೆ ಸರಿಯಾಗಲ್ಲ. ಹಾಗಂತ ಅಂದ್ಕೊಂಡು ಚಿಚುಕಾಗಿ ತೆಂಗಿನ ಮರದಲ್ಲಿ ಹತ್ತಿ ಅದರಲ್ಲಿ ಇದ್ದ ಎಳ್ನೀರ್ಗಳನ್ನ ಒಂದೊಂದಾಗಿ ಕೆಳಗಡೆ ಹಾಕ್ತಾ ಇತ್ತು. ಚಿಚುಕಾಗೆ ಅದ್ರ ಮನ್ಸಲ್ಲಿ, ಲೂಸಿಗೆ ತೆಂಗಿನಕಾಯಿ ಮರಕ್ಕೆ ಹತ್ತಕ್ಕಾಗಲ್ಲ, ಇವಳಿಗೆ ತೆಂಗಿನಕಾಯಿ ಮಾತ್ರ ಬೇಕಾ? ಇರು ಇರು, ಇವಳಿಗೆ ನಾನು ಯಾರು ಅಂತ ತೋರಿಸ್ತೀನಿ. ಹಾಗಂತ ಅಂದ್ಕೊಂಡು ಚಿಕ್ಕ ಎಳ್ನೀರನ್ನ ಕೊಯ್ದು ಬೇಕು ಬೇಕು ಅಂತ ಲೂಸಿ ಪಾರಿವಾಳದ ತಲೆಯಲ್ಲಿ ಹಾಕೋದ್ಲು ಚಿಚ್ಚು. ತಲೆಯಲ್ಲಿ ಬಿದ್ದ ತಕ್ಷಣ ಪಾಪ ಲೂಸಿ ಜೋರಾಗಿ ಕಿಚ್ಚಾಡ್ಕೊಂಡ್ಲು. ಏನೇ ಚಿಚ್ಚು, ಯಾಕಿನೇ ತೆಂಗಿನಕಾಯಿನ ತಲೆ ಮೇಲೆ ಹಾಕ್ತಾ ಇದ್ದೀಯಾ? ನೀನ್ ಅಲ್ಲಿ ನಿಂತಿದೀಯಾ? ಸ್ವಲ್ಪ ಸೈಡಿಗೆ ನಿಂತ್ಕೋಬಾರ್ದಾ? ಅಯ್ಯೋ, ನಿನ್ಗೆ ಏಟೇನಾದ್ರೂ ಆಯ್ತಾ? ಹೌದೌದು, ಪೆಟ್ಟ ಆಗುತ್ತೆ ಅವಳಿಗೆ ತೆಂಗಿನಕಾಯಿ ಮಾತ್ರ ಬೇಕು, ಆದ್ರೆ ತೆಂಗಿನಕಾಯಿ ಮರಕ್ಕೆ ಹತ್ತದಿಲ್ಲಂತೆ. ನೀನು ಬೇಕು ಬೇಕು ಅಂತ ತಾನೇ ತೆಂಗಿನಕಾಯಿ ತಲೆ ಮೇಲೆ ಹಾಕಿದ್ದು. ಹಾಗೆ ಎಲ್ರೂ ನಗಾಡ್ತಾ ಇದ್ರು. ತೆಂಗಿನಕಾಯಿ ಎಲ್ಲ ಕೊಯ್ದ್ಮೇಲೆ ಎಲ್ರೂ ಬೇವಿನ ಮರದ ಹತ್ರ ಹೋಗಿ ಮೆಲ್ಲ ಅದರಲ್ಲಿರುವ ಹೂಗಳನ್ನ ಕಿತ್ಕೊಳ್ತಿದ್ರು.
ಎಲ್ಲನೂ ಕುಯ್ದಾಯ್ತು. ಇನ್ನು ನಾಳೆಗೆ ಬಾಳೆಹಣ್ಣು ಸಿಕ್ಕಿದ್ರೆ ಸಾಕು. ಹಾಗಾದ್ರೆ ಟೌನಿಗೆ ಯಾರಾದ್ರೂ ಹೋಗುವವರಿದ್ರೆ ಹೋಗಿ ತಗೊಂಬನ್ನಿ. ಬೇಡ ಬೇಡ, ನನ್ ಮನೆಯಲ್ಲಿ ಇದೆ, ಎಲ್ರಿಗೂ ಕೊಡ್ತೀನಿ. ಓ ಹಾಗಾದ್ರೆ ಸರಿ, ಬಾಳೆಹಣ್ಣು ತರುವ ಕೆಲ್ಸವಿಲ್ಲ. ಹಾಗೆ ಅವರೆಲ್ಲರೂ ಪಚಡಿ ಮಾಡೋದಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಂಡು ತುಂಬಾನು ಸಂತೋಷವಾಗಿ ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ರು. ಹಾಗೆ ಆ ದಿನಾನು ಕಳೀತು. ಮರುದಿನ ಬೆಳಗ್ಗೆ ಎದ್ದು ಬೇಗ ಎದ್ದು ಸ್ನಾನ ಮಾಡಿ ಆಮೇಲೆ ಪಚಡಿ ತಯಾರು ಮಾಡಕ್ಕೆ ರೆಡಿ ಆದ್ರು. ಅಮ್ಮ, ನಿಮ್ಗೆ ನಾನ್ ಕೂಡ ಸಹಾಯ ಮಾಡ್ಲಾ? ಸರಿ ಬುಜ್ಜಿ, ಒಳಗೆ ಹುಣಸೆ ಹುಳಿ ಇದೆ, ತಗೊಂಬಾ. ಹುಣಸೆ ಹುಳಿನ? ಅದ್ಯಾಕಮ್ಮ ಇದಕ್ಕೆ? ಇದ್ರಲ್ಲಿ ಎಲ್ಲಾ ವಿಧವಾದ ರುಚಿಗಳು ಇರ್ಬೇಕಲ್ವಾ, ಅದಕ್ಕೇನೆ. ಸರಿ ಅಮ್ಮ, ತರ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಯುಗಾದಿ ಪಚಡಿ ಹೇಗೆ ಮಾಡ್ಬೇಕು ಅಂತ ಹೇಳಿ ಅದನ್ನ ಮಾಡ್ತಾನೋ ಇದ್ಲೋ. ಹಾಗೇನೆ ಈ ಕಡೆ ಎಲ್ರು ಕೂಡ ಅವ್ರವ್ರ ಮಕ್ಕಳಿಗೆ ಯುಗಾದಿ ಪಚಡಿ ಯಾಕೆ ಹೇಗ್ ಮಾಡೋದು ಅಂತ ಮಾತಾಡ್ಕೊಂಡೇ ಮಾಡ್ತಾ ಇದ್ರು. ಬುಜ್ಜಿ, ಈ ಬೇವಿನ ಹೂವು ಕೈಯಾಗಿರುತ್ತೆ ಅಲ್ಲ, ಅದಕ್ಕೋಸ್ಕರ ಹಾಕೋದು. ಕೈಯಾಗಿರುತ್ತಾ? ಹಾಗಾದ್ರೆ ಯಾಕೆ ಹಾಕ್ಬೇಕು? ಕೈಯಾಗಿರೋದು ಹಾಕ್ಬೇಕು. ನಮ್ ಜೀವನದಲ್ಲಿ ಕಷ್ಟ ಸುಖ ಇರುತ್ತೆ ಅಲ್ವಾ, ಕಷ್ಟಗಳ ಸೂಚನೆನೇ ಈ ಬೇವಿನ ಹೂವು. ಹಾಗಾದ್ರೆ ಅದ್ನ ಹಾಕದೇ ಇರ್ಬೋದಲ್ವಮ್ಮ? ಕಷ್ಟ ನಷ್ಟ ಎಲ್ಲಾನು ಇದ್ರೇನೆ ಬುಜ್ಜಿ ಅದು ಜೀವನ ಆಗೋದು. ಬೇವಿನ ಹೂವು ಕೂಡ ಕೆಲವೊಂದ್ಸಲ ಒಳ್ಳೆಯದನ್ನೇ ಮಾಡುತ್ತೆ. ಹಾಗೇನಾ ಅಮ್ಮ? ಹೌದು. ಮಾವಿನಕಾಯಿ, ಹುಳಿ, ಖಾರ, ಬೇವಿನ ಹೂವು, ಬೆಲ್ಲ ಇದೆಲ್ಲ ಹಾಕಿನೇ ಯುಗಾದಿ ಪಚಡಿ ಮಾಡೋದು. ಈ ಯುಗಾದಿ ಹಬ್ಬ ಈ 1 ವರ್ಷದಲ್ಲಿ ನಮಗೆ ಎಲ್ಲಾ ರೀತಿಯ ಅನುಭವಗಳನ್ನು ನಮ್ಮ ಜೀವನದಲ್ಲಿ ಹೇಳಿಕೊಡುತ್ತೆ ಎನ್ನುವುದೇ ಅರ್ಥ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಹತ್ರ ಎಲ್ಲ ವಿಷಯನೂ ಹೇಳ್ತಾ ಇದ್ಲು. ಬುಜ್ಜಿನ ಅದನ್ನ ಗಮನ ಇಟ್ಟು ಕೇಳಿಸ್ಕೊಳ್ತಿದ್ಲು. ಹಾಗೆ ಅವರಿಬ್ರು ಸೇರಿ ಯುಗಾದಿ ಪಚಡಿನ ತಯಾರು ಮಾಡಿದ್ರು. ಬುಜ್ಜಿ, ಪಚಡಿ ಎಲ್ಲ ಮಾಡಿ ಆಯ್ತು. ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಬಾ. ಸರಿ ಅಮ್ಮ, ಬನ್ನಿ ಮಾಡೋಣ. ಹಾಗೆ ಟುನಿಗುಬ್ಬಚ್ಚಿ ಅವಳು ಮಾಡಿದ ಯುಗಾದಿ ಪಚಡಿನ ತಗೊಂಡ್ ಬಂದು ಪೂಜೆ ರೂಮಲ್ಲಿ ಇಟ್ಟು ದೇವರಿಗೆ ದೀಪ ಕಚ್ಚಿಟ್ಟು ಅವಳು ಪೂಜೆನ ಶುರು ಮಾಡಿದ್ಲು. ಹಾಗೆ ಟುನಿ ಪೂಜೆ ಮಾಡ್ತಾ ಇದ್ದಾಗ ಬುಜ್ಜಿ ಪಕ್ಕದಲ್ಲಿ ನಿಂತು ನೋಡ್ತಾ ಇದ್ಲು. ಬುಜ್ಜಿ, ಇವಾಗ ಪೂಜೆ ಎಲ್ಲ ಮಾಡಿ ಆಯ್ತಲ್ವಾ, ಇವಾಗ ನೀನು ಈ ಪಚಡಿನ ತಿನ್ನು. ಸರಿ ಅಮ್ಮ, ಹಾಗಾದ್ರೆ ನಾನು ತಿನ್ಲಾ? ಸರಿ ಬುಜ್ಜಿ, ತಿನ್ನು. ಸರಿ ಅಮ್ಮ, ನೀವು ಕೂಡ ತಿನ್ನಿ. ಇವತ್ತಿಡೀ ನಾನು ಈ ಪಚಡಿನ ತಿಂತಾನೆ ಇರ್ತೀನಿ. ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಪಚಡಿನ ತಿನ್ನಕ್ಕೆ ಶುರು ಮಾಡಿದ್ರು. ಊರಲ್ಲಿದ್ದವರು ಎಲ್ರೂ ಕೂಡ ಪಚಡಿಗಳನ್ನ ತಯಾರು ಮಾಡಿ ಅವರು ಕೂಡ ತಿಂದ್ರು. ಬುಜ್ಜಿ ಅವಳಿಗೆ ಎಷ್ಟು ಬೇಕೋ ಅಷ್ಟು ಪಚಡಿನ ತಿಂತಾ ಇದ್ಲು. ಸರಿ ಬುಜ್ಜಿ, ನಾನು ಹೋಗಿ ಈ ಯುಗಾದಿ ಪಚಡಿನ ಎಲ್ಲರಿಗೂ ಕೊಟ್ಟು ಬರ್ತೀನಿ. ಸರಿ ಅಮ್ಮ, ನಾನು ಬರ್ತೀನಿ. ನೀನು ಬರ್ತೀಯಾ? ಸರಿ, ನೀನ್ ಸ್ವಲ್ಪ ಜನಕ್ಕೆ ಕೊಡು, ನಾನು ಸ್ವಲ್ಪ ಜನಕ್ಕೆ ಕೊಡ್ತೀನಿ. ಹಾಗೆ ಎಲ್ರೂ ಕೂಡ ಪಚಡಿನ ಕೊಟ್ರು. ಆಮೇಲೆ ತಗೊಂಡ್ರು. ಮಕ್ಳೆಲ್ರೂ ಕೂಡ ಸಂತೋಷವಾಗಿ ಹೋಗಿ ಆಟಾಡ್ಕೊಳ್ತಾ ಇದ್ರು. ದೊಡ್ಡವರು ಎಲ್ರೂ ಸಂತೋಷವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಹೇಗೋ ಯುಗಾದಿ ಹಬ್ಬ ಮುಗೀತು. ಹೇಗೆ ಸಮಯ ಹೋಗ್ತಾ ಇದೆ ಅಲ್ವಾ? ಹೌದು, ನೆನ್ನೆ ಈ ಸಮಯಕ್ಕೆಲ್ಲ ನಾವು ಯುಗಾದಿ ಪಚಡಿ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳನ್ನ ತರ್ಲಿಕ್ಕೆ ಹೋಗಿದ್ದು. ಹಬ್ಬ ಬರುವಾಗನೆ ನಾವೀಗೆ ಒಟ್ಟಿಗೆ ಸೇರೋದು. ಹೌದೌದು, ಇಲ್ಲದಿದ್ರೆ ಕೆಲ್ಸ ಇದೆ ಅದು ಇದು ಅಂತ ನಮ್ ಕೆಲ್ಸನ ನೋಡ್ತಿರ್ತೀವಿ. ಮಕ್ಕಳು ಎಲ್ರ ಜೊತೆ ಸೇರಿ ನಾವು ಸಂತೋಷವಾಗಿ ಆಚರಿಸುವ ಹಬ್ಬ ಇದೇ ಹಬ್ಬ ಅಂತ ಅಂದ್ಕೊಂಡು ಎಲ್ರೂ ಮಾತಾಡ್ತಾ ಇದ್ದಾಗ ಮಕ್ಳೆಲ್ರೂ ಕೂಡ ತಾಯಿಯಂದಿರ ಹತ್ತಿರ ಬಂದ್ರು. ಅವ್ರ ಜೊತೆ ಮಾತಾಡ್ತಾ ಇದ್ರು. ಅಮ್ಮ, ನನಗೆ ಒಂದು ಡೌಟು. ಅರೆ, ಏನ್ ಬುಜ್ಜಿ, ನಿನಗೆ ಡೌಟಾ? ಯುಗಾದಿ ಅಂದ್ರೆ ಏನು? ಯಾಕೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ? ಬುಜ್ಜಿ, ನೀನು ಮಕ್ಕಳಿಗೆ ಗೊತ್ತಾಗ್ಬೇಕಾದ ವಿಷಯವನ್ನೇ ಕೇಳಿದೀಯಾ? ಬುಜ್ಜಿ, ಈ ಯುಗಾದಿ ಹಬ್ಬ ಅಂದ್ರೆ ನಮ್ಮ ಕನ್ನಡ ಕ್ಯಾಲೆಂಡರ್ ಅಲ್ಲಿ ಹೊಸ ವರ್ಷ. ಆದ್ರೆ ನಮಗೆ ಹೊಸ ವರ್ಷ ಜನವರಿ 1ನೇ ತಾರೀಕು ತಾನೇ ಬರ್ತಿದೆ. ಜನವರಿ 1 ಎನ್ನುವುದು ಇಂಗ್ಲಿಷ್ ಕ್ಯಾಲೆಂಡರ್ ಅಲ್ಲಿ ಬರುವುದು. ಆದ್ರೆ ಯುಗಾದಿ ಎನ್ನುವುದು ನಮ್ಮ ಕನ್ನಡದವರಿಗೆ ಹೊಸ ವರ್ಷ. ಅದ್ರಿಂದ ಎರಡೆರಡು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅರೆ ಹೌದಾ? ಇಷ್ಟು ದಿನ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಅದಕ್ಕೆ ಹೇಳೋದು ಮಕ್ಳಿಗೆ ಎಲ್ಲಾನು ಹೇಳ್ಕೊಡ್ಬೇಕು ಅಂತ. ಹೌದು, ಇಷ್ಟು ದಿನ ನೀನ್ ಮಾತ್ರ ಏನ್ ಹೇಳ್ಕೊಟ್ಟಿದೀಯಾ? ಹಾಗೆ ಎಲ್ರೂ ಮಾತಾಡ್ಕೊಂಡು ಸಂತೋಷವಾಗಿ ನಗಾಡ್ತಾ ಆ ಹಬ್ಬನ ಅವರು ಆಚರಿಸಿದ್ರು. ಟುನಿ ತುಂಬಾನು ಬಡವಳಾಗಿದ್ಲು. ಅವಳು ಸಿಗೋ ಕೂಲಿ ಕೆಲಸ ಮಾಡ್ಕೊಂಡು ಮನೆ ಖರ್ಚನ್ನ ನೋಡ್ಕೊಳ್ತಿದ್ಲು. ಹಾಗೇನೆ ಅವಳ ಮಗಳಾದ ಬುಜ್ಜಿನ ಅವಳು ಸ್ಕೂಲ್ ಕಲ್ಸಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಟುನಿಗುಬ್ಬಚ್ಚಿ ಯಾವಾಗಲ ತರ ಬೆಳಿಗ್ಗೆನೆ ಎದ್ದು ಮನೆ ಕೆಲಸ ಎಲ್ಲಾನು ಮಾಡಿ ಕೆಲ್ಸಕ್ಕೆ ಹೊರಟೋದ್ಲು. ಆದ್ರೆ ಬುಜ್ಜಿಗೆ ಸ್ಕೂಲ್ ರಜೆ ಅನ್ನೋದ್ರಿಂದ ಅವಳು ಊರಲ್ಲಿ ತಿರುಗಾಡ್ತಾ ಇದ್ಲು. ಹೀಗಿರುವಾಗ ಆ ಊರಿನ ಪಕ್ಕದಲ್ಲಿರುವ ಒಂದು ಅಡವಿಯಲ್ಲಿ ಒಂದು ಆಡು 2 ಮರಿಗಳ ಜೊತೆ
ತುಂಬಾ ಸಂತೋಷವಾಗಿ ಅಲ್ಲಿ ಬಾಳ್ತಾ ಇತ್ತು. ಆವಾಗ ಆ ಅಡವಿಯಲ್ಲಿದ್ದ ಒಂದು ಹುಲಿ ಆ ಹಾಡು ಹಾಗೂ ಆಡು ಮರಿಗಳನ್ನ ನೋಡಿತು. ಹುಲಿನ ಆ ಆಡು ಮರಿಗಳು ಕೂಡ ನೋಡಿತು. ಹುಲಿ ಅವ್ರ ಹತ್ರ ಬರ್ತಾ ಇದ್ದಾಗ ಎಲ್ರೂ ಹೆದರಿ ಒಬ್ಬೊಬ್ರು ಒಂದೊಂದ್ ಕಡೆ ಓಡ್ ಹೋದ್ರು. ಹುಲಿಯಿಂದ ಯಾರನ್ನು ಕೂಡ ಹಿಡಿಯಕ್ಕಾಗ್ಲೇ ಇಲ್ಲ. ಆದ್ರೆ ತಾಯಿ ಆಡು ಒಂದ್ ಕಡೆ, ಮರಿ ಆಡುಗಳು ಇನ್ನೊಂದ್ ಕಡೆ ಸಿಕ್ಕಾಕೊಂಡ್ರು. ಪಾಪ ಮರಿ ಆಡುಗಳು ತಾಯಿ ಕಾಣಿಸ್ತಿಲ್ಲ ಅಂತ ಅಲ್ಲೇ ತಾಯಿನ ಹುಡುಕ್ತಾ ಇದ್ರು. ಈ ಕಡೆ ತಾಯಿ ಆಡು ಕೂಡ ಮರಿಗಳನ್ನ ಹುಡುಕ್ತಾ ಇತ್ತು. ಪಾಪ ಮರಿ ಆಡುಗಳು ಅಳ್ತಾ ಇದ್ದಾಗ ಆ ಕಡೆ ಬರ್ತಾ ಇದ್ದ ಬುಜ್ಜಿಗುಬ್ಬಚ್ಚಿ ಅವುಗಳನ್ನ ನೋಡಿದ್ಲು. ಈ ಕಾಡಲ್ಲಿ ಯಾರೋ ಅಳುವ ಶಬ್ದ ಕೇಳಿಸ್ತಾ ಇದೆ. ಯಾರು ಈ ಕಾಡಲ್ಲಿ ಬಂದು ಅಳ್ತಾ ಇರ್ಬೋದು? ಯಾರೋ ಗೊತ್ತಿಲ್ಲ. ಸರಿ, ಯಾರು ಅಂತ ನಾನು ಹೋಗಿ ಒಮ್ಮೆ ನೋಡ್ಕೊಂಡ್ ಬರ್ತೀನಿ. ಹಾಗಂತ ಬುಜ್ಜಿಗುಬ್ಬಚ್ಚಿ ಅಡವಿಯೊಳಗಡೆ ಹೋದ್ಲು. ಆವಾಗ ಒಂದು ಮರದ ಕೆಳಗಡೆ 2 ಆಡು ಮರಿಗಳು ಅಳ್ತಾ ಇತ್ತು. ತಕ್ಷಣ ಬುಜ್ಜಿ ಆಡು ಮರಿಗಳ ಹತ್ರ ಹೋದ್ಲು. ಯಾರ್ ನೀವು? ಯಾಕೆ ನೀವಿಬ್ರು ಹೀಗೆ ಅಳ್ತಾ ಇದ್ದೀರಾ? ಏನಾಯ್ತು? ಆಡು ಮರಿಗಳು ಏನು ಉತ್ತರ ಕೊಡದೆ ಹಾಗೆ ಅವಳನ್ನ ನೋಡ್ತಾ ಇತ್ತು. ಅದ ನೋಡಿದ ಬುಜ್ಜಿಗುಬ್ಬಚ್ಚಿಗೆ ಏನ್ ಮಾಡ್ದಂತ ಅರ್ಥ ಆಗ್ಲಿಲ್ಲ. ಏನ್ ನೀವು ಏನು ಕೂಡ ಮಾತಾಡ್ತಾ ಇಲ್ಲ? ಏನಾದ್ರೂ ನೀವಿಬ್ರು ಮಾತಾಡಿ. ಹೌದು, ನೀವಿಬ್ರು ಯಾಕೆ ಇಲ್ಲಿ ನಿಂತಿದ್ದೀರಾ? ನೀವಿಬ್ರು ಯಾರು? ಏನಾಯ್ತು? ಸರಿ, ನನ್ ಜೊತೆಗೆ ನನ್ ಮನೆಗ್ ಬರ್ತೀರಾ? ಬುಜ್ಜಿ ಅವಳ ಮನ್ಸಲ್ಲಿ, ಈ ಆಡು ಮರಿಗಳು ಏನು ಮಾತಾಡ್ತಾ ಇಲ್ಲ. ಇವುಗಳನ್ನ ಮನೆಗ್ ಕರ್ಕೊಂಡೋಗ್ತೀನಿ. ಮನೆಗ್ ಕರ್ಕೊಂಡೋಗಿ ಯಾರು ಅಂತ ಕೇಳಿದ್ರೆ ನಿಧಾನವಾಗಿ ಹೇಳ್ಬೋದು. ಇಲ್ಲದಿದ್ರೆ ಇಲ್ಲೇ ಬಿಟ್ಟೋದ್ರೆ ರಾತ್ರಿ ಸಮಯದಲ್ಲಿ ಆಮೇಲೆ ಹುಲಿ ಎಲ್ಲ ಬರುತ್ತೆ. ಹಾಗಂತ ಅನ್ಕೊಂಡ್ಲು. ಆಮೇಲೆ ಆ ಆಡು ಮರಿಗಳನ್ನ ಅವಳು ಮನೆಗೆ ಕರ್ಕೊಂಡ್ ಹೋದ್ಲು. ಆವಾಗ್ಲೇ ಕೆಲ್ಸ ಮುಗಿಸ್ಕೊಂಡು ಟುನಿನು ಮನೆಗ್ ಬಂದ್ಲು. ಬುಜ್ಜಿಗುಬ್ಬಚ್ಚಿ ಕರ್ಕೊಂಡ್ ಬಂದಿರುವ ಆಡು ಮರಿಗಳನ್ನ ನೋಡಿ ಅವಳು ಆಶ್ಚರ್ಯಪಟ್ಲು. ಪಾಪ ಆ ಮರಿಗಳು ಕೂಡ ತುಂಬಾನೇ ಹೆದರ್ತಾ ಇತ್ತು. ಏನ್ ಬುಜ್ಜಿ, ಈ ಆಡು ಮರಿಗಳನ್ನ ಎಲ್ಲಿಂದ ಕರ್ಕೊಂಡ್ ಬರ್ತಿದೀಯಾ? ಅಮ್ಮ, ಈ ಆಡು ಮರಿಗಳು ಇಬ್ರು ಮಾತ್ರ ಕಾಡಲ್ಲಿ ಅಳ್ತಾ ಇದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ನೀನ್ ಹೀಗೆ ಮನೆ ಕರ್ಕೊಂಡ್ ಬಂದಿದ್ಯಲ್ವಾ? ಅವ್ರ ಅಮ್ಮ ಅವ್ರನ್ನ ಹುಡುಕಲ್ವಾ? ಅಮ್ಮ, ಇವರಿಬ್ಬರು ಅಳ್ತಾ ಇದ್ರು, ಅದಕ್ಕೇನೆ ಇವರಿಗೆ ಯಾರು ಇಲ್ಲ ಅಂತ ಮನೆ ಕರ್ಕೊಂಡ್ ಬಂದೆ. ಸರಿ ಸರಿ, ಆಡು ಮರಿಗಳ ಯಾಕೆ ನೀವಿಬ್ರು ಅಳ್ತಾ ಇದ್ದೀರಾ? ನಿಮ್ಮಮ್ಮ ಎಲ್ಲೋದ್ರು? ಹಾಗಂತ ಟುನಿಗುಬ್ಬಚ್ಚಿ ಆಡು ಮರಿಗಳ ಹತ್ರ ಕೇಳಿದ್ಲ. ಅವಾಗ ಮರಿಗಳು ಅಳೋದನ್ನ ನಿಲ್ಸಿ ಏನ್ ನಡೀತು ಅನ್ನೋದನ್ನ ಟುನಿ ಹತ್ರ ಹೇಳಿದ್ರು. ಅದನ್ನು ಕೇಳಿದ ಟುನಿ ಆಶ್ಚರ್ಯಪಟ್ಲು. ಅವಳು ತುಂಬಾ ಬೇಜಾರು ಮಾಡ್ಕೊಂಡ್ಲು. ಹೇಗಾದ್ರೂ ಮರಿಗಳಿಗೆ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ನಮಗೆ ನಮ್ಮ ಅಮ್ಮ ಬೇಕು. ನಮ್ಮಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಯ್ಯೋ, ನೀವಿಬ್ರು ಅಳ್ಬೇಡಿ. ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ನಿಮ್ಮಮ್ಮನ ಜೊತೆ ಬಿಡ್ತೀನಿ. ಏನೋ ಗೊತ್ತಿಲ್ಲ, ನಮ್ಮ ಅಮ್ಮ ನಮಗೆ ಸಿಗ್ಲೇ ಇಲ್ಲ. ಸರಿ ಸರಿ, ಅಳ್ಬೇಡಿ. ನಿಮ್ಮಮ್ಮನಿಗೆ ಏನೂ ಆಗಿರಲ್ಲ. ನಿಮ್ಮಮ್ಮ ಎಲ್ಲಿದ್ದಾರೆ ಅಂತ ಹುಡುಕಿ ನಿಮ್ಮಮ್ಮನ ಕರ್ಕೊಂಬರ್ತೀನಿ. ನಮ್ಮ ಅಮ್ಮನ ಬೇಗ ಕರ್ಕೊಂಬನ್ನಿ. ಸರಿ ಸರಿ, ಕರ್ಕೊಂಬರ್ತೀನಿ. ನೀವಿಬ್ರು ಇಲ್ಲೇ ಇರಿ. ನಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು. ಹಾಗೆ ಟುನಿಗುಬ್ಬಚ್ಚಿ ಆ ಮರಿಗಳನ್ನ ಸಮಾಧಾನ ಮಾಡಿ ತಾಯಿ ಆಡನ್ನ ಹುಡುಕೋದಕ್ಕೆ ಅವಳು ನಿರ್ಧಾರ ಮಾಡಿದ್ಲು. ನೋಡಿದ್ರಮ್ಮ, ಈ ಆಡು ಮರಿಗಳನ್ನ ಯಾಕೆ ಕರ್ಕೊಂಬಂದೆ ಅಂತ ಹೇಳಿದ್ರಿ? ಅವುಗಳು ನಿಮ್ನ ನೋಡಿ ಧನ್ಯವಾದ ಹೇಳ್ತಾ ಇದೆ. ಸರಿ ಸರಿ ಬುಜ್ಜಿ, ಒಳ್ಳೆ ಕೆಲ್ಸನೇ ಮಾಡಿದೀಯಾ. ಅಮ್ಮ, ಇವಾಗನೇ ಸಮಾಧಾನವಾಗಿದೆ. ಸರಿ ಸರಿ, ಅವ್ರಿಬ್ರನ್ನ ಚೆನ್ನಾಗ್ ನೋಡ್ಕೋ. ಅಮ್ಮ, ಅವರು ನನ್ನ ಫ್ರೆಂಡ್ಸ್, ಅದರಿಂದ ಅವ್ರನ್ನ ನಾನು ಚೆನ್ನಾಗ್ ನೋಡ್ಕೋತೀನಿ. ಹಾಗೆ ಟುನಿಗುಬ್ಬಚ್ಚಿ ಅಡವಿಗೆ ಹೋದ್ಲು. ಈ ಕಡೆ ಬುಜ್ಜಿ ಆ ಆಡು ಮರಿಗಳಿಗೆ ಹುಲ್ಲನ್ನ ತಿನ್ನಕ್ಕೆ ಕೊಟ್ಟು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ಲು. ಈ ಕಡೆ ಪಾಪ ಟುನಿ ಅಡವಿಲಿ ಎಲ್ಲಾ ಕಡೆನೂ ಹುಡುಕದ್ಲು. ಆದ್ರೆ ತಾಯಿ ಆಡು ಅಂತೂ ಸಿಗ್ಲೇ ಇಲ್ಲ. ತುಂಬಾನು ಹೊತ್ತಾಗ್ತಾ ಇತ್ತು. ಪಾಪ, ಈ ಆಡು ಮರಿಗಳು ತಾಯಿಗೋಸ್ಕರ ಅಳ್ತಾ ಇದೆ. ಅದೇ ರೀತಿ ಆ ತಾಯಿ ಕೂಡ ಮಕ್ಕಳು ಏನಾದ್ರೂ ಎಲ್ಲಿಗೋದ್ರು ಅಂತ ಹುಡುಕ್ತಾ ಇರುತ್ತೆ. ಪಾಪ, ಅವರಿಗೆ ಹೇಗಾದ್ರೂ ಸಹಾಯ ಮಾಡಿ ಅವ್ರ ತಾಯಿ ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡ್ಬೇಕು. ಇಷ್ಟು ದೊಡ್ಡ ಕಾಡಲ್ಲಿ ಅವ್ರ ಅಮ್ಮ ಎಲ್ಲಿದ್ದಾರೆ ಅಂತ ಹೇಗೆ ಹುಡ್ಕೋದು? ಹಾಗಂತ ಟುನಿ ಹುಡುಕ್ತಾನೆ ಇದ್ಲು. ಈ ಕಡೆ ಬುಜ್ಜಿ ಅವಳ ತಾಯಿಗೋಸ್ಕರ ಕಾಯ್ತಾ ಇದ್ಲು. ಪಾಪ, ಆ ಮರಿಗಳು ಕೂಡ ತುಂಬಾನೇ ಹೆದರ್ತಾ ಇತ್ತು. ನಮ್ಮ ಅಮ್ಮ ಸಿಕ್ಕದ್ರಾ? ನೀವೇನು ಚಿಂತೆ ಮಾಡ್ಬೇಡಿ. ನಿಮ್ಮ ಅಮ್ಮನ ಹುಡುಕ್ಲಿಕ್ಕೆ ನಮ್ಮ ಅಮ್ಮ ಹೋಗಿದಾರಲ್ಲ, ಖಂಡಿತ ಹುಡ್ಕೊಂಡ್ ಕರ್ಕೊಂಡ್ ಬರ್ತಾರೆ. ನಾವು ಇಬ್ರು ಹುಲಿಯ ಬಾಯಿಯಿಂದ ತಪ್ಪಿಸ್ಕೊಂಡು, ಆದ್ರೆ ನಮ್ಮಮ್ಮ ತಪ್ಪಿಸ್ಕೊಂಡ್ರ ಇಲ್ವಾ ಅಂತ ಗೊತ್ತಿಲ್ಲ. ಚಿಂತೆ ಮಾಡ್ಬೇಡಿ, ನಿಮ್ಮಿಬ್ಬರಿಗೋಸ್ಕರ ನಿಮ್ಮಮ್ಮ ಕಾಯ್ತಾ ಇರ್ತಾರೆ. ಖಂಡಿತ ಬರ್ತಾರೆ. ನೀವು ತುಂಬಾ ಒಳ್ಳೆಯವರು.
ತುನಿಗುಬ್ಬಚ್ಚಿ ಈ ಕಡೆ ಅಡವಿಲಿ ಎಲ್ಲಾ ಕಡೆನೂ ಹುಡುಕ್ತಾ ಇದ್ಲು. ಆವಾಗ ಒಂದ್ ಜಾಗದಲ್ಲಿ ಆ ತಾಯಿ ಆಡು ಅಳ್ತಾ ಇತ್ತು. ಆ ತಾಯಿ ಆಡನ್ನ ನೋಡಿದ ತಕ್ಷಣ ತುನಿ ಅಮ್ಮಯ್ಯ ಅಂತ ಅಂದ್ಕೊಂಡ್ಲು. ಆ ಆಡಿನ ಹತ್ತಿರ ಹೋದ್ಲು. ಅದ್ರ ಹತ್ರ ನಡೆದ ವಿಷಯನ ಹೇಳಿದ್ಲು. ಅದನ್ನು ಕೇಳಿ ಆ ಆಡು ತುಂಬಾನೇ ಸಂತೋಷಪಟ್ಟಿತ್ತು. ನನ್ನ ಮಕ್ಕಳಿಬ್ರು ನಿನ್ ಮನೆ ಹತ್ರ ಇದ್ದಾರಾ? ಹಾ ಹೌದು, ನೀನೇನು ಚಿಂತೆ ಮಾಡ್ಬೇಡ. ನಿನ್ನ ಮಕ್ಕಳಿಬ್ಬರು ನನ್ನ ಮನೆ ಹತ್ರನೇ ಇದ್ದಾರೆ. ನನ್ನ ಮಕ್ಕಳನ್ನ ಈ ಕಾಡೊಳಗೆ ತುಂಬಾ ಹುಡುಕಾಡ್ದೆ. ನನ್ನ ಮಕ್ಕಳನ್ನ ನೋಡದೆ ತುಂಬಾ ಭಯಪಟ್ಬಿಟ್ಟೆ. ನಿನ್ನ ಮಕ್ಕಳಿಬ್ರು ಕೂಡ ನೀನು ಸಿಕ್ಕಿಲ್ಲ ಅಂತ ತುಂಬಾ ಭಯಪಡ್ತಿದ್ರು. ಸರಿ ಬಾ, ಮನೆಗೆ ಹೋಗೋಣ. ಹಾಗೆ ತುನಿಗುಬ್ಬಚ್ಚಿ ಆ ಆಡನ್ನ ಕರ್ಕೊಂಡು ಅವಳ ಮನೆಗೆ ಬಂದ್ಲು. ತನ್ನ ಮಕ್ಕಳನ್ನು ನೋಡಿ ಆ ಆಡಂತೂ ತುಂಬಾನೇ ಸಂತೋಷಪಟ್ಟಿತ್ತು. ತಾಯಿಯನ್ನು ನೋಡಿ ಆ ಮರಿಗಳು ಕೂಡ ಸಂತೋಷದಿಂದ ತಾಯಿ ಹತ್ರ ಬಂದು ನಿಂತ್ಕೊಂಡ್ರು. ಹಾಗೆ ಅವರೆಲ್ಲರೂ ಸಂತೋಷವಾಗಿದ್ರು. ಅವರೆಲ್ಲರೂ ಸಂತೋಷವಾಗಿರೋದನ್ನ ನೋಡಿ ತುನಿ ಹಾಗೂ ಬುಜ್ಜಿ ಕೂಡ ಸಂತೋಷಪಟ್ರು. ಹೌದು, ನೀವು ಎಲ್ಲಿ ಇರ್ತೀರಾ? ನಮಗೆ ಅಂತ ಮನೆ ಏನೂ ಇಲ್ಲ, ಕಾಡಲ್ಲೇ ಇರ್ತೀವಿ. ಅಯ್ಯೋ ಹಾಗೇನಾ? ಹಾಗೆ ಇದ್ರೆ ರಾತ್ರಿ ಸಮಯದಲ್ಲಿ ತುಂಬಾ ಕಷ್ಟ ಅಲ್ವಾ? ನಾನೊಂದು ವಿಷಯ ಕೇಳಲ್ಲ, ನಮ್ನ ನಿಮ್ ಜೊತೆನೇ ಇಟ್ಕೋತೀರಾ? ನಮಗೆ ತಿನ್ಲಿಕ್ಕೆ ಏನೂ ಕೊಡೋದ್ ಬೇಡ, ಸ್ವಲ್ಪ ಹುಲ್ಲು ಕೊಟ್ರೆ ಸಾಕು. ನಾನ್ ನಿಮ್ಗೆ ಹಾಲು ಕೊಡ್ತೀನಿ. ಅದು ನಿನ್ನ ಇಷ್ಟ. ನಿನಗೆ ಇಲ್ಲಿ ಇರ್ಬೇಕು ಅನ್ಸಿದ್ರೆ ಖಂಡಿತ ಇರ್ಬೋದು. ಹೋಗ್ಬೇಕು ಅನ್ಸಿದ್ರೆ ಹೋಗುವಾಗ ಹೇಳ್ಬಿಟ್ಟು ಹೋಗು. ಹಾಗಾದ್ರೆ ನಾವು ಇಲ್ಲೇ ಇರ್ತೀವಾ? ಹೌದು ಜನ್ನು, ನಾವು ಇಲ್ಲೇ ಇರ್ತೀವಿ. ಹಾಗಾದ್ರೆ ಬುಜ್ಜಿ ಜೊತೆ ನಾವೆಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡಿರ್ಬೋದು. ಹಾಗೆ ಮಕ್ಕಳು ತುಂಬಾನೇ ಖುಷಿಯಾದ್ರು. ದೊಡ್ಡವರು ಕೂಡ ಮಕ್ಕಳನ್ನ ನೋಡಿ ಖುಷಿಯಾದ್ರು. ನನಗೆ ಆಟ ಆಡ್ಲಿಕ್ಕೆ ಇಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಸರಿ ಬುಜ್ಜಿ, ಅದಕ್ಕೆ ಅಂತ ಶಾಲೆಗೆ ಹೋಗದೆ ಮನೇಲಿ ಮಾತ್ರ ಇರ್ಬೇಡ. ಬೆಳಿಗ್ಗೆ ಸ್ಕೂಲಿಗೆ ಹೋಗಿ ಸಂಜೆ ಮನೆಗೆ ಬರ್ತೀನಲ್ವಾ? ಆಡುಮರಿಗಳ, ನೀವು ಆ ಗುಡಿಸಲಲ್ಲೇ ಇರಿ. ಆ ಸರಿ, ಅಲ್ಲೇ ಇರ್ತೀವಿ. ನನ್ ಮನೆ ತುಂಬಾ ಚಿಕ್ಕದು, ಅದಕ್ಕೇನೆ. ಹಾಗೆ ಆ ಆಡಿಗೆ ಟುನಿಯ ಪರಿಸ್ಥಿತಿ ಅರ್ಥ ಆಯ್ತು. ಆಮೇಲೆ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆಯೊಳಗಡೆ ಹೋದ್ರು. ಆ ಆಡು ತನ್ನ ಮರಿಗಳ ಜೊತೆ ಪಾಕದಲ್ಲಿ ಇತ್ತು. ಹೀಗಿರುವಾಗ ರಾತ್ರಿ ಸಮಯ ಆಯ್ತು. ಆವಾಗ ಆಡು ಮೆಲ್ಲೆ ಮೆಲ್ಲೆ ಬಂಗಾರದ ಬಣ್ಣಕ್ಕೆ ಬದಲಾಗ್ತಿತ್ತು. ಆಡು ಅದ್ರ ಮನಸ್ಸಲ್ಲಿ, ನಾನು ರಾತ್ರಿಯಲ್ಲಿ ಚಿನ್ನವಾಗಿ ಬದಲಾಗಿ ಚಿನ್ನದ ಹಾಲನ್ನು ಕೊಡ್ತೀನಿ ಅಂತ ಅವರಿಗೆ ಗೊತ್ತಿಲ್ಲ. ಪಾಪ ಅವರು ನನ್ನನ್ನು ಕಾಪಾಡಿದ್ರು. ಅವರು ಕಷ್ಟದಲ್ಲಿ ಇರಬಾರ್ದು. ನಾನು ಕೊಡುವ ಚಿನ್ನದ ಹಾಲನ್ನು ಮಾರಿ ಅವರು ಶ್ರೀಮಂತರಾಗ್ಬೇಕು. ಹಾಗಂತ ಆ ಆಡು ಅದ್ರ ಮನಸ್ಸಲ್ಲಿ ಅಂದ್ಕೊಳ್ತಾ ಇತ್ತು. ಆವಾಗ್ಲೇ ಸ್ವಲ್ಪ ಸಮಯದಲ್ಲಿ ಟುನಿಗುಬ್ಬಚ್ಚಿ ಹಾಲ್ ಕರೀದಕ್ಕೋಸ್ಕರ ಅಲ್ಲಿಗೆ ಬಂದ್ಲು. ಆವಾಗ ಆಡು ಬಂಗಾರದ ಬಣ್ಣದಲ್ಲಿರೋದನ್ನ ನೋಡಿ ಆಶ್ಚರ್ಯಪಟ್ಲು. ಆದ್ರೆ ಯಾವುದೇ ಪ್ರಶ್ನೆನ ಕೇಳದೆ ಅವಳು ಹಾಲ್ ಕರೆದ್ಲು. ಆವಾಗ್ಲೇ ಬುಜ್ಜಿಗುಬ್ಬಚ್ಚಿ ಅಲ್ಲಿಗೆ ಬಂತು. ಆವಾಗ ಆ ಆಡು ಚಿನ್ನದ ಹಾಲನ್ನ ಕೊಟ್ಟಿತ್ತು. ಚಿನ್ನದ ಹಾಲನ್ನು ನೋಡಿ ಟುನಿ ಬುಜ್ಜಿ ಇಬ್ರು ಕೂಡ ಆಶ್ಚರ್ಯಪಟ್ರು. ಅರೆ, ಇದೇನು ಚಿನ್ನದ ಹಾಲ್ ಬರ್ತಾ ಇದೆ? ನಾನು ಬೆಳಿಗ್ಗೆ ನೋಡುವಾಗ ನೀನ್ ಚೆನ್ನಾಗಿ ತಾನೇ ಇದ್ದೆ, ಈಗ ಚಿನ್ನವಾಗಿ ಮಿಂಚ್ತಾ ಇದೀಯಾ? ಈ ಹಾಲು ನಿಜವಾಗ್ಲೂ ಚಿನ್ನನೇ. ಇದನ್ನು ಮಾರ್ಕೊಳ್ಳಿ, ಚೆನ್ನಾಗಿ ಹಣ ಬರುತ್ತೆ. ಆಡು ಅದ್ರ ಬಗ್ಗೆ ಹೇಳಿತು. ಟುನಿ ಬುಜ್ಜಿ ಇಬ್ರು ಅದನ್ ಕೇಳಿ ತುಂಬಾ ಆಶ್ಚರ್ಯಪಟ್ರು. ಹಾಗಾದ್ರೆ ನನ್ ಕಷ್ಟ ಎಲ್ಲ ಹೋಗ್ಬಿಡುತ್ತಾ? ನೀವು ಮಾಡಿದ ಸಹಾಯಕ್ಕೆ ನಮ್ಮ ಪ್ರತಿಫಲ, ನಮ್ಮ ಜೀವನವನ್ನೇ ನೀವು ಬದಲಾಯಿಸಿದೀರಾ. ಹಾಗೆ ಆ ಆಡು ಕೊಟ್ಟ ಹಾಲನ್ನ ಮಾರಿ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ದೊಡ್ಡ ಶ್ರೀಮಂತರಾದ್ರು. ಸಂತೋಷವಾಗಿ ಬಾಳ್ತಾ ಇದ್ರು.